ಮೊನ್ನೆ ದಿವಸ ಚನ್ನಗಿರಿನಲ್ಲಿ ರಾತ್ರಿ 9 ಗಂಟೆಗೆ ಒಬ್ಬರು ವ್ಯಕ್ತಿನ ಮಟ್ಕಾ ಕೇಸಲ್ಲಿ ಕರ್ಕೊಂಬಂದಾಗ ಅವನು ಮೃತಪಟ್ಟಿರ್ತಾನೆ. ಅದ್ರ ಬಗ್ಗೆ ಆ, ಜನ ಸ್ವಲ್ಪ ಸ್ಟೇಷನ್ ಮುಂದೆ ಸೇರಿ ಕೆಲವೆಲ್ಲ ಕಲ್ಲು ತೂರಾಟ ಆಗಿದ್ದು ಘಟನೆ ತಮಗೆಲ್ಲರಿಗೂ ಗೊತ್ತಿದೆ ಅದು. ಇದ್ರ ಬಗ್ಗೆ ಸ್ಥಳೀಯವಾಗಿ ಭೇಟಿ ನೀಡಿ ಅಧಿಕಾರಿಗಳ ಜೊತೆ ಮಾತಾಡಿ ನಾ ಏನಿದೆ ಅಸೆಸ್ಮೆಂಟ್ ಮಾಡ್ಕೊಂಡು ಹೋಗೋಕ್ಕೆ ನಾನು ಬಂದಿದ್ದೇನೆ. ಜೊತೆಗೆ ಈ ನಮ್ಮದು ಪಾರ್ಲಿಮೆಂಟ್ ಎಲೆಕ್ಷನ್ದು ಕೌಂಟಿಂಗ್ 4ನೇ ತಾರೀಕು ನಡೀತಾ ಇದೆ. ಕೌಂಟಿಂಗು ಕೂಡ ಏನೇನು ರೇಂಜಲ್ಲಿ ಏನೇನು ಅರೇಂಜ್ಮೆಂಟ್ ಮಾಡ್ಕೊಂಡು ಹೋಗಿದ್ದಾರೆ ಅದನ್ನು ಚೆಕ್ ಮಾಡ್ಕೊಂಡು ಹೋಗಲಿಕ್ಕೆ ನಾನು ಬಂದಿದ್ದೇನೆ. ಈಗಾಗಲೇ ಚನ್ನಗಿರಿಗೆ ನಾನು ಭೇಟಿ ಕೊಟ್ಟು ಅಲ್ಲಿ ಸ್ವಲ್ಪ ಜನ ಮಾತಾಡಿಸಿ ಬಂದಿದ್ದೀನಿ. ಈಗ ಏನೇನು ಕಲ್ಲು ತೂರಾಟದಲ್ಲಿ ಈಗಾಗಲೇ 30 ಜನಕ್ಕೆ ಅರೆಸ್ಟ್ ಮಾಡಿದ್ದಾರೆ. ಆ ವಿಡಿಯೋಗಳು ಕೆಲವಿದ್ದಾವೆ. ಅದರ ಬೇಸಿಸ್ ಮೇಲೆ ಇನ್ನೂ ಉಳಿದ ಜನನ 108 ಜನನ ಐಡೆಂಟಿಫೈ ಮಾಡಿದ್ದಾರೆ. ಅವರು ಯಾರ್ಯಾರು ಕಲ್ಲು ತೂರಾಟದಲ್ಲಿ ಭಾಗಿಯಾಗಿದ್ದಾರೆ ಅವರು ಅವ್ರಿಗೆ ವಿಡಿಯೋ ಸಾಕ್ಷ್ಯಾಧಾರ ಏನಿದೆ ಅವ್ರಿಗೆ ಮಾತ್ರ ನಾವು ಅರೆಸ್ಟ್ ಮಾಡ್ತೀವಿ. ನಿರಪರಾಧಿಗಳು ಇದರಲ್ಲಿ ಯಾರಾದರೂ ಇದ್ದರೆ ಭಯ ಬಿದ್ದರೆ ಅವ್ರು ಯಾರೂ ಭಯ ಬೀಳೋ ಅವಶ್ಯಕತೆ ಇಲ್ಲ. ಯಾರ ಮೇಲೆ ಸಾಕ್ಷಿ ಆಧಾರ ಇದೆ ಅವ್ರ ಮೇಲೆ ಮಾತ್ರ ನಾವು ಅರೆಸ್ಟ್ ಮಾಡ್ತೀವಿ. ಮತ್ತು ಈ ರೀತಿ ಘಟನೆಗಳು ನಡೆದಾಗೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಕಾರ್ಯನಿರ್ವಹಿಸಬೇಕು ಅಂತ ನಾವು ಅಧಿಕಾರಿಗಳಿಗೆ ಕರೆದಿದ್ದೀವಿ. ಈಗ ಅವ್ರದ್ದು ಮೀಟಿಂಗ್ ತಮ್ಮ ಜೊತೆ ಮಾತಾಡೋದ್ಮೇಲೆ ಅವ್ರ ಜೊತೆ ಮೀಟಿಂಗ್ ಮಾಡ್ತೀವಿ. ಅದು CIDಗೆ ಆಲ್ರೆಡಿ ತನಿಖೆ ಕೊಟ್ಟಿದ್ದೀವಿ ನಾವು. PM ರಿಪೋರ್ಟ್ ಕೂಡ CID ಅವರಿಗೆ ಕೇಳಿದ್ರೆ ಉತ್ತಮ. ಅದು ಯಾಕಂದರೆ CID ತನಿಖೆಯಲ್ಲಿ ಇರಬೇಕಾದ್ರೆ ನಾನು ಇಲ್ಲಿ ಸ್ಥಳೀಯವಾಗಿ ಅದ್ರ ಬಗ್ಗೆ ಮಾಹಿತಿ ಹಂಚ್ಕೊಳ್ಳೋದು ಚೆನ್ನಾಗಿ ಕಾಣೋದಿಲ್ಲ. ಆದರೆ 30 ಜನ ಅರೆಸ್ಟ್ ಮಾಡಿದ್ದಾರೆ, 108 ಜನ ಐಡೆಂಟಿಫೈ ಮಾಡಿದ್ದಾರೆ. ಅವರು ಯಾರ್ಯಾರು ವಿಡಿಯೋಗಳಲ್ಲಿ ಇಲ್ಲ ಅವ್ರು ಯಾರು ಭಯ ಬೀಳೋ ಅವಶ್ಯಕತೆ ಇಲ್ಲ. ಯಾರ್ಯಾರಿಗೆ ವಿಡಿಯೋ ಸಾಕ್ಷ್ಯಾಧಾರ ಇದೆ ಅವ್ರಿಗೆ ಮಾತ್ರ ನಾವು ಅರೆಸ್ಟ್ ಮಾಡೋಕ್ಕೆ ಸೂಚನೆಗಳನ್ನು ಕೊಟ್ಟಿದ್ದೀವಿ. ಅದೇ ರೀ, ಆರೋಪ ಇದೆ. ಅದಕ್ಕೆ ಏನೇ CIDಗೆ ಇನ್ವೆಸ್ಟಿಗೇಷನ್ ಕೊಟ್ಟಿದ್ದೀವಿ. DSPಗೆ ಮತ್ತು ಇನ್ಸ್ಪೆಕ್ಟ್ರಿಗೆ ಸರ್ಕಾರ ಈಗ ಆಲ್ರೆಡಿ ಅಮಾನತು ಮಾಡಿದೆ. ತನಿಖೆ ನಡೀತಾ ಇದೆ. ಈಗ CID ತನಿಖೆಯಲ್ಲಿ ಎಲ್ಲ ಸತ್ಯವಾಗಿ ಬಹಿರಂಗವಾಗಿ ಬರ್ತದೆ. ನೋಡಪ್ಪ, ಈಗ ನಾನು ಸರ್ಕಾರದ ತೀರ್ಮಾನಗಳ ಬಗ್ಗೆ ನಿಮಗೆ ಮೊದಲಿಂದನೂ ಹೇಳ್ತಾ ಇದ್ದೀನಿ, ನಾವು ಬಹಿರಂಗವಾಗಿ ಏನು ಮಾತಾಡೋದಿಲ್ಲ. ಬಟ್ ಇದು CID ತನಿಖೆ ನಡಿಬೇಕಾದ್ರೆ ಕೆಲವು ಸಾರಿ ಸ್ಥಳೀಯ SHOಗಳನ್ನ ಮತ್ತು ಅಧಿಕಾರಿಗಳನ್ನ ಅಮಾನತು ಮಾಡೋದು ಪ್ರಕ್ರಿಯೆ ಇವತ್ತಲ್ಲ, ಹಿಂದಿನ ದಿನಗಳನ್ನು ಭಾಳ ದಿವಸಗಳಿಂದ ನಡ್ಕೊಂಡ್ಬಂದಿದೆ. ಅದರಲ್ಲೇನು ನನಗೇನು ಅದರಲ್ಲೇನು ತಪ್ಪೇನು ಕಾಣ್ತಾ ಇಲ್ಲ. ಯಾಕಂದರೆ ಅವರು ಸೇಮ್ ಅಧಿಕಾರಿಗಳಿದ್ದರೆ ನೀವು ಒಂದೊಂದ್ಸರಿ ತನಿಖೆ ನಡೆಯೋದಿಲ್ಲ, ತನಿಖೆ ಬಗ್ಗೆ ಜನಕ್ಕೆ ನಂಬಿಕೆ ಬರೋದಿಲ್ಲ ಅಂತೇಳಿ ಮಾಡ್ತಾರೆ. ಬಟ್ ಸಸ್ಪೆನ್ಷನ್ ಈಸ್ ನಾಟ್ ಎ ಪನಿಷ್ಮೆಂಟ್. ಅದು ಮುಂಚೆ ಅದು ಇಲಾಖಾ ವಿಚಾರಣೆಯಲ್ಲಿ CID ವರದಿನಲ್ಲಿ ಅವ್ರದ್ದೇನು ತಪ್ಪಿಲ್ಲ ಅಂತ ಬಂದರೆ ಅದ್ರ ಬಗ್ಗೆ ಅವ್ರಿಗೆ ಇಲಾಖೆಯಿಂದ ಏನು ಬೆನಿಫಿಟ್ ಸಿಗಬೇಕು ಎಲ್ಲ ಬೆನಿಫಿಟ್ ಅವ್ರಿಗೆ ಸಿಗ್ತದೆ. ಅದೇ ಸಾರ್ವಜನಿಕರು ಅಲ್ಲಿ ಕೂಡ ಚನ್ನಗಿರಿಲೂ ಕೂಡ ನನಗೆ ಮಟ್ಕಾ ಮತ್ತು ಗಾಂಜಾ ಬಗ್ಗೆ ದೂರನ್ನು ನೀಡಿದ್ದಾರೆ. ಅದು ನಮ್ಮ SP ಅವ್ರಿಗೆ IG ಅವ್ರಿಗೆ ಆಲ್ರೆಡಿ ಅಲ್ಲೇ ಸೂಚನೆಗಳನ್ನು ಕೊಟ್ಟಿದ್ದೀವಿ. ಇದ್ರ ಬಗ್ಗೆ ಏನು ಪ್ರಯತ್ನ ಮಾಡಿದಾಗ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಪ್ರಯತ್ನ ಮಾಡಿ ದಾವಣಗೆರೆ ಜಿಲ್ಲೆಯಲ್ಲಿ ಮತ್ತು ಗಾಂಜಾ ಮತ್ತು ಮಟ್ಕಾ ಎರಡನ್ನೂ ನಿರ್ಮೂಲನೆ ಮಾಡೋ ಬಗ್ಗೆ ಅವರು ಕ್ರಮ ತಗೊಳ್ತೀವಿ ಅಂತ ನನಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ನಾವು ಇದ್ರ ಬಗ್ಗೆ ಹೆಚ್ಚಿನ ಮಾನಿಟರ್ ಮಾಡ್ತೀವಿ. ಈಗ ಅದಕ್ಕೆ ಪ್ರೀವಿಯಸ್ ಕೇಸಸ್ಸು 30 ಜನ ಏನಿದೆ ಅದೆಲ್ಲ ಚೆಕ್ ಮಾಡೋಕ್ಕೆ ಹೇಳಿದ್ವಿ. ಈಗ ನಾವು ಅದನ್ನೆಲ್ಲ ಮೀಟಿಂಗ್ ಮಾಡಿ ಇಂಟರ್ನಲ್ ನಾವು ಚರ್ಚೆ ಮಾಡ್ತೀವಿ. ನೀವು ಅಷ್ಟರೊಳಗೆ ನೀವೆಲ್ಲ ಕಾಯ್ತಾ ಇದ್ದೀರಿ ಅಂತೇಳಿ ನಿಮಗೆ ಮಾತಾಡಲಿಕ್ಕೆ ನಾನು ಕಾಯಿಸೋದು ಬೇಡ ಅಂತೇಳಿ ಮಾತಾಡಲಿಕ್ಕೆ ಬಂದಿದ್ದೇನೆ. ನಮ್ಮ ಅಂಕಿಅಂಶಗಳು ಎಲ್ಲ ನಮ್ಮ ಹತ್ರ ಇದ್ದಾವೆ. ಮರ್ಡರ್ಸ್ ಏನು ಹೇಳಿದೆ ಈಗ ಏಪ್ರಿಲ್ವರೆಗೆ ಎಲ್ಲ ಅಂಕಿಅಂಶಗಳು ನಮಗೆ ಇದ್ದಾವೆ. ಅದರಲ್ಲಿ ಕಳೆದ 21, 22, 23 ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈ ವರ್ಷ ಕಡಿಮೆನೇ ಇದೆ. ಈಗ ಈ ವರ್ಷ 430 ಇದ್ದರೆ ಹಿಂದಿನ ವರ್ಷಗಳಲ್ಲಿ 470, 450, 460 ಈ ಥರ ಎಲ್ಲ ಇದೆ. ಹಾಗಾಗಿ ಕೊಲೆಗಳ ಪ್ರಮಾಣ ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಕಡಿಮೆನೇ ಇದೆ. ಬೇರೆ ಅಪರಾಧಗಳು ಕೂಡ ಕಡಿಮೆನೇ ಇದೆ. ಮತ್ತು NDPS ಕೇಸ್ಗಳು ಕಳೆದ ವರ್ಷಕ್ಕೆ ಜಾಸ್ತಿ ಪ್ರಯತ್ನ ಮೌಲ್ಯ ಮಾಡಿದ್ರೆ ನಮ್ಮ ಎಫರ್ಟಿಂದನೇ ಕೇಸ್ಗಳು ಜಾಸ್ತಿ ಇದ್ದಾವೆ. ಹಾಗಾಗಿ ಇದ್ರ ಬಗ್ಗೆ ಅಂಕಿಅಂಶಗಳ ಸಮೇತ ನಾವು ಸಾರ್ವಜನಿಕರಿಗೆ ಏನು ಇದೆ ಅದನ್ನು ನಾವು ತಿಳಿ ಹೇಳೋ ಪ್ರಯತ್ನ ಮುಂದಿನ ದಿನಗಳಲ್ಲಿ ಮಾಡ್ತೀವಿ ನಾವು. ನೋಡಿ, ಕೆಲವು ಪ್ರಕರಣಗಳು ಈಗಾಗಲೇ ಸಾರ್ವಜನಿಕ ವಲಯದಲ್ಲಿ ಚರ್ಚೆಯಲ್ಲಿದ್ದಾವೆ. ಅವೆಲ್ಲ ಸೆನ್ಸೇಷನ್ ಆಗ್ತಾ ಇದ್ದಾವೆ. ಬಟ್ ಓವರಾಲ್ ನೀವು ನೋಡಿದಾಗ ಎಲೆಕ್ಷನ್ ಕೂಡ ಶಾಂತಿಯುತವಾಗಿ ಎಲ್ಲೂ ಏನು ಇಲ್ದಂಗೆ ಆಗಿದೆ. ಮತ್ತು ಕಳೆದ
1 ವರ್ಷದಲ್ಲಿ ಯಾವುದೂ ಕೂಡ ಕಮ್ಯುನಲ್ ಗಲಭೆಗಳಾಗಲಿ, ಕಮ್ಯುನಲ್ ಮರ್ಡರ್‌ಗಳಾಗಲಿ ಆಗಲಿಲ್ಲ. ಆನಂತರ ಈ NDPS ಕೇಸ್ ಬಗ್ಗೆ ಹೆಚ್ಚಿನ ರೀತಿಯಲ್ಲಿ ಸೀಸ್ ಮಾಡಿ ಹೆಚ್ಚಿನ ರೀತಿಯಲ್ಲಿ ಮಾಡಿದ್ವಿ ನಾವು. ಎಲ್ಲೂ ಕೂಡ ಈ ರಾಮ ಜನ್ಮಭೂಮಿ ದೇವಸ್ಥಾನದ ಸಂದರ್ಭದಲ್ಲಾಗಲಿ, ಮುಂದಿನ ದಿನಗಳಾಗಲಿ ಹೆಚ್ಚಿನ ರೀತಿಯಲ್ಲಿ ಸಾರ್ವಜನಿಕರ ಇದು ಅಂತಾರೆ ಕಮ್ಯುನಲ್ ಅಟ್ಮಾಸ್ಫಿಯರ್‌ಗೆ ಹೋಗೋ ಸಿಚುಯೇಷನ್ ಇದ್ದಲ್ಲೂ ಕೂಡ ಇಲಾಖೆ ಚೆನ್ನಾಗಿ ನಿಭಾಯಿಸಿದೆ. ಹಂಗಾಗಿ ನೀವು ಹೇಳೋ ರೀತಿಯಲ್ಲಿ ನಾವು ಅದನ್ನು ಇಂಟರ್ಪ್ರಿಟ್ ಮಾಡೋಕ್ಕಾಗೋದಿಲ್ಲ. ಅಂಕಿಅಂಶಗಳು ಇದ್ದಾಗಲೇ ಅದು ಹೇಳೋಕ್ಕಾಗ್ತದೆ. ಪರ್ಸೆಪ್ಷನ್ ಎಲ್ಲರದ್ದು ಪರ್ಸೆಪ್ಷನ್ ಅವ್ರವ್ರ ಮೂಗಿನೇರಕ್ಕೆ ಅವ್ರು ಮಾತಾಡ್ತಾರೆ. ಸೊ ಹಂಗಾಗಿ ಅದನ್ನು ನೀವು ಅಂಕಿಅಂಶಗಳನ್ನ ತಾಳೆ ಮಾಡಿ ನೋಡಿದಾಗ ಈ ರೀತಿ ಯಾರು ಹೇಳ್ತಾ ಇದ್ದಾರೆ ಅದನ್ನು ಯಾವುದನ್ನು ಕೂಡ ಕನ್ಕ್ಲೂಷನ್ಗೆ ಬರೋದಕ್ಕೆ ಸಾಧ್ಯ ಇಲ್ಲ. ನೋಡಪ್ಪ, ಈಗ ಸಾರ್ವಜನಿಕವಾಗಿ ನೀವು ಹೇಳೋದಾದ್ರೆ, ಕಾನೂನುಬದ್ಧವಾಗಿ ಹೇಳೋದಾದರೆ 18 ವರ್ಷ ದಾಟಿದವ್ರಿಗೆ ಎಲ್ಲರಿಗೂ ಅವರವರ ಜೀವನ ಸಂಗಾತಿ ಆಯ್ಕೆ ಮಾಡ್ಕೊಳ್ಳೋ ಅವಕಾಶ ಕಾನೂನು ಕೊಟ್ಟಿದೆ. ನಾವು ಕೂಡ ಅದನ್ನು ಪಾಲನೆ ಮಾಡಬೇಕಾಗ್ತದೆ. ಈಗ ಅವರವರು ವಯಸ್ಕರು ಅಂತೇಳಿ ಕಾನೂನು ಅವ್ರಿಗೆ ಟ್ರೀಟ್ ಮಾಡಿದಾಗ ನಾವು ಅವ್ರಿಗೆ ಬುದ್ಧಿ ಇಲ್ಲ, ನೀವು ಈ ಥರ ಅಂತ ಹೇಳಿ ಟ್ರೀಟ್ ಮಾಡೋಕ್ಕೆ ಆಗೋದಿಲ್ಲ. ಅದನ್ನು ಏನು ಸ್ಪೆಷಲ್ ಮ್ಯಾರೇಜಸ್ ಆ್ಯಕ್ಟ್ ಇದೆ, ಏನು ಕಾನೂನು ಅವಕಾಶಗಳಿದ್ದಾವೆ, ಈ ಜೀವನ ಸಂಗಾತಿ ಆಯ್ಕೆ ಮಾಡ್ಕೊಳ್ಳೋ ಸ್ವಾತಂತ್ರ್ಯ ಕಾನೂನು ಕೊಟ್ಟಾಗ ಪೊಲೀಸ್ ಇಲಾಖೆ ಅದ್ರ ಬಗ್ಗೆ ನಾವೇನು ಹೆಚ್ಚಿಗೆ ಮಾತಾಡಲಿಕ್ಕೆ ಬರೋದಿಲ್ಲ. ನೋಡಪ್ಪ, ನಮ್ಮಲ್ಲೂ ಕೂಡ ಯಾರಿಗಾದರೂ ನಾವು ಕೂಡ ನಮ್ಮದು ಕೂಡ ಹೆಲ್ಪ್ಲೈನ್ ಇದ್ದಾವೆ, ಕಂಟ್ರೋಲ್ ರೂಮ್ 112 ಇದೆ. ಯಾವುದೇ ರೀತಿ ಯಾರಿಗಾದರೂ ಏನಾದರೂ ತೊಂದರೆ ಆದರೆ ನಮ್ಗೆ ಕಾಲ್ ಮಾಡಿದ್ರು ಕೂಡ ನಾವು ಕೂಡ ಅದನ್ನು ಅಟೆಂಡ್ ಮಾಡ್ತೀವಿ. ಬಟ್ ಎಲ್ಲನೂ ಒಂದು ಕಮ್ಯುನಲ್ ದೃಷ್ಟಿಕೋನದಲ್ಲಿ ನೋಡೋದು ಸರಿ ಇಲ್ಲ. ನೋಡ್ತೀವಿ ರೀ, ಅದು ಕಾನೂನಲ್ಲಿ ಅದನ್ನು ವಿಚಾರ ಮಾಡಿ ಆಡೋದ್ರ ಬಗ್ಗೆ ನಾನು ಇವತ್ತು ಕೆಲವು ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದೆ. ಅದ್ರ ಬಗ್ಗೆ ನಾವು ಏನು ಕ್ರಮ ತಗೊಳ್ತೀವಿ ಅದನ್ನೆಲ್ಲ ತೊಗೊಳ್ತೀವಿ ನಾವು. 307 ಸೆಕ್ಷನ್ ಹಾಕಿದ್ದಾರೆ. ಅದರ 307 ಸೆಕ್ಷನ್ ಪ್ರಕಾರ ನೀವು ಹೇಳಿದ್ದೆಲ್ಲ ಬರ್ತದೆ. ಅದು ಈ ತನಿಖೆಯಲ್ಲಿ ಏನು ಪ್ರೂವ್ ಆಗ್ತದೆ ಅದ್ರ ಮೇಲೆ ಚಾರ್ಜ್ ಶೀಟ್ ಹಾಕಬೇಕಾದ್ರೆ ಅದು ಯಾವ ರೀತಿ ಸತ್ಯ ಬರ್ತದೆ ಅದ್ರ ಪ್ರಕಾರ ಮುಂದೆ ಕ್ರಮ ತಗೊಳ್ತೀವಿ ನಾವು. ಅಲ್ಲ, ಈಗ ಮೇಡಮ್ ಹೇಳಿದ್ರಲ್ಲ, ಈಗ ಪರಿಶೀಲನೆ ಮಾಡ್ತೀವಿ, FSL ಕಳಿಸ್ತೀವಿ. ಅದರಲ್ಲಿ ಏನು ಪ್ರೂವ್ ಆಗುತ್ತೆ ಅದನ್ನ ಬಂದು ಮಾಡ್ತೀವಿ. ನಿಮ್ಮ ಹತ್ರ ಇದ್ರೆ ಶೇರ್ ಮಾಡಿ ಮೇಡಮ್. ಅದ್ರ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.